ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಹೊರಗಡೆ ಬಂದಿದ್ವಿ, ಇವತ್ತು ಥರ್ಸ್ಡೇ. ಸೊ ಹಾಗಾಗಿ ಇಲ್ಲೇ ನಂಜನಗೂಡು ರಾಘವೇಂದ್ರ ಮಠಕ್ಕೆ ಬಂದಿದ್ವಿ. ಸೊ ಒಳಗಡೆ ಹೋಗಿಲ್ಲ, ಪಾಪು ಸ್ವಲ್ಪ ಕಿರಿಕಿರಿ ಮಾಡ್ತಾಯಿತ್ತು. ಹಾಗಾಗಿ ಹಸ್ಬೆಂಡ್ ಮತ್ತು ಮಗ ಹೋಗಿ ಬರ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಸೊ ಈಗ ಮಠಕ್ಕೆ ಹೋಗಿದ್ದು ಬಂದಮೇಲೆ ಅತ್ತೆ ಮನೆಗೆ ಹೋಗಬೇಕು, ಅಂದರೆ ಚಾಮರಾಜನಗರಕ್ಕೆ ಹೋಗ್ತಾ ಇದ್ವಿ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಈಗ ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ನನ್ನ ಈ ವ್ಲಾಗ್ ಹೇಗೆಲ್ಲ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಬನ್ನಿ ಈ ವ್ಲಾಗ್ನ ಶುರು ಮಾಡೋಣ. ಬೆಳಿಗ್ಗೆ ಮಗನಿಗೆ ಎಕ್ಸಾಮ್ ಇತ್ತು, ಹಾಗಾಗಿ ಅವನಿಗೆ ಎಕ್ಸಾಮ್ ಕೂಡ ಮುಗಿಸ್ಕೊಂಡು ಸಂಜೆ ಚಾಮರಾಜನಗರಕ್ಕೆ ಹೋಗ್ತಾ ಇದ್ವಿ. ಅತ್ತೆ ಕರ್ಕೊಂಡು ಬರಬೇಕಿತ್ತು ಇವತ್ತು. ಸೊ ಹೊಟ್ಟಿದ್ದು ಲೇಟ್ ಆಯಿತು. ಸೊ ಎಷ್ಟೇ ಲೇಟ್ ಆದ್ರೂ ವಾಪಸ್ ಅವ್ರನ್ನ ಕರ್ಕೊಂಡು ಬರಬೇಕು, ಯಾಕಂದರೆ ಮತ್ತೆ ನೆಕ್ಸ್ಟ್ ಡೇ ಮಗನಿಗೆ ಎಕ್ಸಾಮ್ ಇತ್ತು. ಸೊ ಸ್ವಲ್ಪ ಪ್ರಿಪೇರ್ ಕೂಡ ಮಾಡಿಸಿದ್ದೀನಿ ಬೆಳಗ್ಗೆ, ಯಾಕಂದರೆ ಹೋಗಿ ಬರೋದು ತುಂಬ ಲೇಟ್ ಆಯಿತು ಅಂತಂದರೆ ಅವನಿಗೂ ಕೂಡ ಓದೋಕ್ಕೆ ಅಂತಂದರೆ ನಿದ್ದೆ ಟೈಮ್ ಆಗಿಬಿಟ್ಟಿರುತ್ತೆ. ಸೊ ಸರಿಯಾಗಿ ಪ್ರಿಪೇರ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹಸ್ಬೆಂಡ್ ಬರೋಕ್ಕಿಂತ ಮುಂಚೆನೇ ಪ್ರಿಪೇರ್ ಮಾಡಿ ಈಗ ಹೊರಟಿದ್ವಿ. ಮಗನಿಗೆ ಒಂದು 2 ಎಕ್ಸಾಮ್ ಆಯಿತು ಅಂತಂದರೆ ಇನ್ನೇನು ದಸರಾ ವೆಕೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರ ಜೊತೆಗೆ ಚಿಕ್ಕತೆ ಇಲ್ಲ, ಅತ್ತೆ ಒಬ್ಬರೇ ಇದ್ದಿದ್ದರಿಂದ ಕರ್ಕೊಂಡು ಬಂದಂಗೆ ಆಗುತ್ತೆ, 1 ವೀಕ್ಗೂ ಮನೇಲೂ ಇದ್ದಂಗೆ ಆಗುತ್ತೆ. ಜೊತೆಗೆ ಅವ್ರೂ ಸ್ವಲ್ಪ ಹಾಸ್ಪಿಟಲಿಗೆ ತೋರಿಸ್ಬೇಕಿತ್ತು. ಸೊ ಹಾಸ್ಪಿಟಲು ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಕರ್ಕೊಂಡು ಹೋದಂಗೆ ಆಗುತ್ತೆ. ಅವರು ಸ್ವಲ್ಪ ದಸರಾ ರಜದಲ್ಲಿ ಇಲ್ಲೇ ಇರಲಿ ಅಂತ ಹೇಳಿ ಕರ್ಕೊಂಡು ಬರೋಕ್ಕೆ ಹೋಗ್ತಿದ್ದೀವಿ. ಸೊ ನಂಜನಗೂಡಲ್ಲಿ ತುಂಬಾ ಮಳೆ ಇತ್ತು. ಸೊ ಇಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಕಡಿಮೆ ಆಗಿದೆ. ಸೊ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಈ ಟೈಮಲ್ಲಿ ಹೋಯಿತು ಅಂತಂದರೆ ಟ್ರಾವೆಲಿಂಗು ಕೂಡ ಅಷ್ಟು ಸ್ಟ್ರೈನ್ ಅಂತ ಅನಿಸಲ್ಲ. ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿಬಿಡುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಸಂಜೆ ಟೈಮೆಲ್ಲ ಈ ಟ್ರಾವೆಲಿಂಗ್ ಮಾಡೋದೆಲ್ಲ ತುಂಬಾ ಇಷ್ಟ. ಈ ಬಿಸಿಲು ಟೈಮೆಲ್ಲ ಆಗಲ್ಲ ಅಂತ ಹೇಳಿ. ಸೊ ಮಳೆ ಬಂದು ನಿಂತಿದ್ದರಿಂದ ಈ ರೈನ್ಬೋ ಸ್ಟಾರ್ಟ್ ಆಗಿತ್ತು. ಆಲ್ಮೋಸ್ಟ್ ಒಂದು 2-3 ಕಡೆಯೇ ಇತ್ತು ರೈನ್ಬೋ. ನೋಡಿ ಒಂಥರ ತುಂಬಾ ಖುಷಿ ಆಯಿತು. ಜೊತೆಗೆ ನನ್ನ ಮಗನೂ ಕೂಡ ಈ ರೈನ್ಬೋ ಕಲರ್ಗಳನ್ನೆಲ್ಲ ಹೇಳ್ತಾ ಇದ್ದ. ಹಾಗಾಗಿ ಒಂದು ಕ್ಲಿಪ್ಪಿಂಗ್ ಕೂಡ ಇರಲಿ ಅಂತ ಹೇಳಿ ಕ್ಲಿಪ್ಪಿಂಗ್ನ ತೊಗೊಂಡು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಸೊ ಚಾಮರಾಜನಗರ ರೀಚ್ ಆಗೋ ತನಕ ಆಲ್ಮೋಸ್ಟು 1 ಅವರೇ ಆಗೋಯ್ತು. ಸ್ವಲ್ಪ ಕ್ರೌಡ್ ಇತ್ತು ಏನೋ. ಈಗ ಸ್ವಲ್ಪ ದಸರಾ ವೆಕೇಷನ್ ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಕಡೆಯೂ ಕ್ರೌಡ್ ಜಾಸ್ತಿ. ಆಲ್ರೆಡಿ ಈಗ ಚಾಮರಾಜನಗರದಲ್ಲಿ ಇದ್ದೀವಿ. ಸೊ ಇನ್ನು ಮನೆಗೆ ಹೋಗಿಲ್ಲ. ನನ್ನ ಮಗನಿಗೆ ಹೊಟ್ಟೆ ಹಸುವಂತೆ. ಸೊ ಇಲ್ಲಿ ಬಂತು ಅಂತಂದರೆ ಅವನು ತುಂಬ ಹೊಟ್ಟೆ ಹಸುವಾಗ್ಬಿಡುತ್ತೆ. ಅವನಿಗೆ ಊಟ ಮಾಡಿದ್ರು ಕೂಡ ಜಂಕ್ ಫುಡ್ ತಿನ್ಬೇಕು ಸ್ವಲ್ಪ. ಹಾಗಾಗಿ ಹಸ್ಬೆಂಡು ತರ್ಲಿಕ್ಕೆ ಹೋಗಿದ್ದಾರೆ. ಸೊ ಒಳಗಡೆ ಹೋಗೋದು ಬೇಡ, ಕಾರಲ್ಲೇ ತೊಗೊಂಡು ಬರ್ತೀನಿ ಅಂತ. ಸೊ ಈಗ ತಿನ್ನಿಸ್ಬಿಟ್ಟು ನಾವು ಸ್ವಲ್ಪ ಏನಾದರೂ ತಿನ್ಕೊಂಡು ಸೊ ಈಗ ಮನೆಗೆ ಹೋಗಬೇಕು. ಏನು ಬೇಕು ನಿನಗೆ? ಗೋಬಿ. ನಿನಗೆ ಮಲಗ್ಬಿಟ್ಟಿದ್ಲಿ ಇವಳು, ಇವಾಗ ಎದ್ದಿದ್ದಾಳೆ. ಏನು ಬೇಕು ಚಿನ್ನ ನಿನಗೆ? ಏನು ಬೇಕು? ಅವಳಿಗೆ ಊಟ ಮಾಡಿಸೋದು. ಇವನು ಮಾತ್ರ ಗೋಬಿ ತಿಂತಾನಂತೆ. ಏನಕ್ಕೆ ಮಲಗ್ಬಿಟ್ಟಿದ್ಲು, ಇವಾಗ ಎದ್ದಿರೋದವಳು. ಸೊ ಅವನಿಗೆ ಮಶ್ರೂಮ್ ಗೋಬಿ ಬೇಕಂತೆ. ಸೊ ನಂಜನಗೂಡಿಂದನೂ ಅಂತಿದ್ದ ನಂಗೆ ಮಶ್ರೂಮ್ ಗೋಬಿ ಬೇಕು ಕೊಡಿಸು ಅಂತ. ಸೊ ಅಲ್ಲಿಂದ ವಾಪಸ್ ಬಂದಮೇಲೆ ಕೊಡ್ಸೋಣ ಅಂತಂದರೆ ಊಟ ಟೈಮ್ ಆಗಿಬಿಟ್ಟಿರುತ್ತಲ್ವ. ಸೊ ಹಾಗೆ ಕೊಡಿಸ್ಕೊಂಡೇ ಹೋಗೋಣ. ಸೊ ಪಾರ್ಸಲ್ ತೊಗೊಂಡು ಬಂದರೆ ಅಟ್ಲೀಸ್ಟು, ಇಲ್ಲಾದರೂ ಅಟ್ಲೀಸ್ಟು ಮನೆಗೆ ಹೋದಾದರೂ ತಿನ್ನಿಸ್ಬೋದು. ಸೊ ಹೋಗಿದ್ದಾರೆ ಈಗ. ನಾನು ತಿನ್ನಿಸಿ ಈಗ ಕರ್ಕೊಂಡು ಹೋಗಬೇಕು. ಆಲ್ಮೋಸ್ಟ್ ಲೇಟೇ ಆಗೋಯ್ತು. ಸೊ ಮತ್ತೆ ವಾಪಸ್ ನಂಜನಗೂಡಿಗೆ ಹೋಗಬೇಕು. ಬಂತು ನೋಡಪ್ಪ. ಮನೆಗೆ ರೀಚ್ ಆಗೋ ತನಕ ಆಲ್ಮೋಸ್ಟು
10:30ನೇ ಆಗ್ಬಿಟ್ಟಿತ್ತು. ಈವ್ನಿಂಗು ಹೊರಗಡೆ ಚಾಟ್ಸ್ ತಿಂದಿದ್ದರಿಂದ ಮತ್ತೆ ಊಟ ಎಲ್ಲ ಹೊರಗಡೆ ಬೇಡ ಅಂತ ಹೇಳಿ ಮನೆಗೆ ಬಂದ್ವಿ. ಪಾಪು ಕೂಡ ಮಲ್ಕೊಂಬಿಟ್ಟಿದ್ಲಲ್ವ, ಹಾಗಾಗಿ ಇನ್ಸ್ಟಂಟಾಗಿ ಏನಾದ್ರೂ ಒಂದು ಕ್ವಿಕ್ಕಾಗಿ ಆಗೋವಂಥ ರೆಸಿಪಿನ ಮಾಡ್ಕೊಂಬಿಡೋಣ ಅಂತ ಹೇಳಿ ಟೊಮ್ಯಾಟೊ ಇತ್ತು ಮನೇಲಿ, ಹಾಗಾಗಿ ಟೊಮ್ಯಾಟೊ ದೋಸೆನ ಮಾಡೋಣ ಅಂತ ಹೇಳಿ ಟೊಮ್ಯಾಟೊ ದೋಸೆ ಮಾಡ್ಕೊತಾ ಇದ್ದೀನಿ. ಇದು ಸಿಂಪಲಾಗಿ ಕ್ವಿಕ್ಕಾಗಿ ಮಾಡೋವಂಥದ್ದು, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಅರ್ಧ ಕಪ್ ಮೆಜರ್ಮೆಂಟಲ್ಲಿ ಟೊಮ್ಯಾಟೊ ದೋಸೆ ಮಾಡ್ಕೊತಾ ಇದ್ದೆ. ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಟೊಮ್ಯಾಟೊನ ತೊಗೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 2ರಿಂದ 3 ಕರಿಬೇವೆಲೆ, ಒಂದು ಅರ್ಧ ಈರುಳ್ಳಿನ ಸಣ್ಣಗೆ ಹಚ್ಚಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ ಮೆಜರ್ಮೆಂಟ್ ಅಷ್ಟೇ ಉಪ್ಪಿಟ್ಟಿನ ರವೆ ಅಂತ ಸಿಗುತ್ತಲ್ವ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೆಶ್ ತೆಂಗಿನ ಪೀಸ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಸಲ ಚೆನ್ನಾಗಿ ರ್ಯಾಂಡಮಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಯಾವುದೇ ಹಿಂಗಾಗಿರ್ಬೋದು, ಸೋಡಾ ಆಗಿರ್ಬೋದು ಹಾಕೋ ಅವಶ್ಯಕತೆ ಕೂಡ ಇರೋದಿಲ್ಲ. ಇದು ರ್ಯಾಂಡಮಾಗಿ ಪೇಸ್ಟ್ ಆದಮೇಲೆ ಬೇಕು ಅಂತಂದರೆ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಬೋದು. ನಾವು ದೋಸೆ ಬ್ಯಾಟರ್ನ ಯಾವ ರೀತಿ ರೆಡಿ ಮಾಡ್ಕೋತೀವೋ ಅದೇ ರೀತಿ ದೋಸೆ ಬ್ಯಾಟರ್ನ ಇದು ಕೂಡ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನಾವು ನೀರನ್ನ ಆ್ಯಡ್ ಮಾಡಿಕೊಂಡು ದೋಸೆ ಬ್ಯಾಟರ್ ರೆಡಿ ಮಾಡ್ಕೊಬೇಕು. ಇದನ್ನು ಒಂದು 10 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಇದು ಚೆನ್ನಾಗಿ ಈ ಬ್ಯಾಟರ್ ಅಡ್ಜಸ್ಟ್ ಆಗಲಿ ಅಂತ ಅಷ್ಟೇ. 10 ನಿಮಿಷ ಆದಮೇಲೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಈ ದೋಸೆನ ಯಾವ ರೀತಿ ಹಾಕ್ತೀವೋ ಅದೇ ರೀತಿ ಈ ಬ್ಯಾಟರಿಂದ ದೋಸೆನ ಹಾಕಿ ಎರಡೂ ಕಡೆನೂ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೊಮ್ಯಾಟೊ ದೋಸೆ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಆ್ಯಡ್ ಹೇಳೋದನ್ನು ಮರ್ತಿದ್ದೆ. ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿದ್ರೆ ಫ್ರಾಗ್ರೆನ್ಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇನ್ ಡೀಟೇಲಾಗಿ ರೆಸಿಪಿ ಬೇಕು ಅಂತಂದರೆ ಆಲ್ರೆಡಿ ರೆಸಿಪಿ ಕೂಡ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ಒಂದು ಸಲ ಚೆಕ್ ಮಾಡಿ. ದೋಸೆ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ಟೇಸ್ಟಿಯಾಗೂ ಕೂಡ ಇತ್ತು. ನಾನು ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ, ತುಂಬಾ ಟೇಸ್ಟಾಗಿರುತ್ತೆ ಕಾಂಬಿನೇಷನ್ನು ಇದಕ್ಕೆ. ಸೊ ನನ್ನ ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಯೂಸ್ಫುಲ್ ಅನಿಸಿದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ. ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ. ಹೀಗೆ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.